ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸೊ ಯುದ್ಧದ ಪರಿಸ್ಥಿತಿಯಿಂದ ತೀವ್ರ ಕಳವಳಕ್ಕೆ ಒಳಗಾಗಿ ಜೊತೆಗೆ ಸಂಕಷ್ಟಕ್ಕೆ ಸಿಲುಕಿರುವಂತಹ ಕನ್ನಡಿಗರೊಟ್ಟಿಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಅದೇ ಥರ ಈಗ ನಮ್ಮ ಜೊತೆ ಆಶ್ರಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದುಬೈನಿಂದ. ಆಶ್ರಿತ್ ಅವರೇ ನಮಸ್ಕಾರ. ನಮಸ್ತೆ ನ್ಯೂಸ್ ಫಸ್ಟ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಆಶ್ರಿತ್, ಹೇಗಿದ್ದೀರಿ, ಎಲ್ಲಿದ್ದೀರಿ, ನಿಮ್ಮ ಪರಿಸ್ಥಿತಿ ಹೆಂಗಿದೆ, ಸುತ್ತಮುತ್ತ ಇರುವಂತಹ ಪ್ರದೇಶದ ಪರಿಸ್ಥಿತಿ ಹೆಂಗಿದೆ? ನಾನು ಈಗ ಸದ್ಯ ದುಬೈಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಪರಿಸ್ಥಿತಿ ಇವಾಗ ನಾರ್ಮಲ್ಸಿಯಲ್ಲಿ ಬಂದಿದೆ. ನೀವು ನೋಡಿದಾಗೆ ಲೈಕ್ ನಮಗೆ ಎವ್ರಿ ನವ್ ಅಂಡ್ ದೆನ್ ನಮಗೆ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇಲ್ಲಿ ಅಥಾರಿಟೀಸ್ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಅಂಡ್ ದೇ ಟೇಕ್ ಆಲ್ ದ ಪ್ರಿಕಾಷನರಿ ಮೆಜರ್ಸ್ ಟು ಸೇಫ್ ಗಾರ್ಡ್ ಈಚ್ ಅಂಡ್ ಎವ್ರಿ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ. ಅಂಡ್ ಅದೇ ಈಗ ಲೈಫ್ ತುಂಬಾ ನಾರ್ಮಲ್ಸಿ ಬಂದಿದೆ. ಸೊ ನಿಮಗೆ ನಾನು ಒಂದು ಲೈವ್ ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟೆ. ನೋಡಿ, ಜನ ಓಡಾಡ್ತಾರೆ. ಸೊ ಎಲ್ಲ ನಾರ್ಮಲ್ ಆಗಿ ಬಂದಿದೆ ಈಗ. ಅಂದ್ರೆ ಆಶ್ರಿತ್ ಅವರೇ, ಈಗ ಪ್ರತಿದಿನ ಅಂದ್ರೆ ರೆಗ್ಯುಲರ್ ಡೇಸಲ್ಲೂ ಇಷ್ಟೇ ಜನ ಮೂವ್ಮೆಂಟ್ ಇರ್ತಿತ್ತ ಅಲ್ಲಿ, ಅಥವಾ ಇವತ್ತು ಇಷ್ಟು ಸ್ವಲ್ಪ ಕಮ್ಮಿ ಇದೆಯಾ? ಇವತ್ತು ನಿಮಗೆ ಸ್ವಲ್ಪ ಕಮ್ಮಿ ಇದೆ. ದ ರೀಸನ್ ಬೀಯಿಂಗ್ ಏನು ಅಂತಂದ್ರೆ, ಇಲ್ಲಿ ಗೌರ್ಮೆಂಟ್ ಇವಾಗ ಸ್ಕೂಲು ಆಲ್ಮೋಸ್ಟ್ 2 to 3 days ಆನ್ಲೈನ್ ಹೇಳಿದೆ ಅಂಡ್ ಈಗ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಸೊ ಅವ್ರಿಗೂ ಲೈಕ್ ಜನರದ್ದು ಜೀವದ ಬಗ್ಗೆ ಬಹಳ ಕಾಳಜಿ ಇರೋದ್ರಿಂದ ದೇ ಹ್ಯಾವ್ ಟೇಕನ್ ಆಲ್ ದ ಪ್ರಿಕಾಷನರಿ ಮೆಜರ್ಸ್. ಸೊ ಹಾಗಾಗಿ ನಿಮಗೆ ಸ್ವಲ್ಪ ರೋಡ್ ಅಲ್ಲಿ ನಿಮಗೆ ಕಂಪೇರ್ ಟು ನಾರ್ಮಲ್ ಡೇಸ್ ಸ್ವಲ್ಪ ಕಮ್ಮಿ ಕಾಣುತ್ತೆ. ಟ್ರಾಫಿಕ್ ಆಗ್ಬೋದು, ಇನ್ನೊಂದಾಗ್ಬೋದು ಅಷ್ಟೇ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಲೈಫ್ ಹ್ಯಾಸ್ ಬಿಕಮ್ ನಾರ್ಮಲ್ ಅಂಡ್ ಯಾವುದೇ ತರದ ಯೋಚನೆಗಳಿಲ್ಲ. ಸೊ ಪ್ರತಿಯೊಬ್ಬರಿಗೂ ನಮ್ಮ ಜೊತೆ ಕಾಲಲ್ಲಿ ಮಾತಾಡ್ತಿರುವಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ವಿ ಆಶ್ರಿತ್. ಅದೇನೆಂದ್ರೆ, ಯುದ್ಧ ಶುರುವಾಯಿತು ಅಥವಾ ನಮ್ಮ ದೇಶದಲ್ಲಿ ಯುದ್ಧದ ಎಫೆಕ್ಟ್ನಿಂದ ನಮ್ಮ ದೇಶದ ಮೇಲೆ ಈ ಒಂದು ಮಿಸೈಲ್ ದಾಳಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದ್ದು ಯಾವಾಗ? ಆ ಮೊಮೆಂಟ್ ಹೆಂಗಿತ್ತು? ನೀವು ಎಲ್ಲಿದ್ರಿ? ನಾವೆಲ್ಲ ಹೊರಗಡೆನೆ ಇದ್ವಿ ಆವಾಗ. ಓಕೆ, ಅಂಡ್ ನಮಗೆ ಸೌಂಡ್ಸ್ ಬಂದಾಗ ನಮಗೆ ಲೈಕ್ ದೇ ವಿಲ್ ಸೆಂಡ್ ಅನ್ ಅಲರ್ಟ್ ಇಲ್ಲಿ. ಸೊ ಅಲರ್ಟ್ ಬಂದ್ಬಿಟ್ಟು ಲೈಕ್ ನೀವು ಒಂದು ಸುರಕ್ಷಿತ ತಾಣಕ್ಕೆ ಹೋಗಿ, ಆಮೇಲೆ ಫ್ಯಾಮಿಲೀಸ್ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಒಳಗೆ ಸೇರಿಸಿ ಅಂತ ಅಂದ್ಬಿಟ್ಟು. ಸೊ ದೇ ವಿಲ್ ಗಿವ್ ಆಲ್ ದ ಪ್ರಿಕಾಷನರಿ ಮೆಜರ್ಸ್ ಆಸ್ ಅನ್ ಅಲಾರ್ಮ್. ಇಲ್ಲಿ ಪ್ರತಿಯೊಂದು ರೆಸಿಡೆಂಟ್ಸ್ ಆಗ್ಬೋದು, ಈವನ್ ಟೂರಿಸ್ಟ್ ಯಾರೇ ಆಗ್ಬೋದು, ಎಲ್ಲರಿಗೂ ಒಂದು ಅಲರ್ಟ್ ಮೆಸೇಜ್ ಹೋಗುತ್ತೆ. ಸೊ ಅದಾದ ತಕ್ಷಣ ನಾವು ನಮ್ಮ ಒಂದು ಸೇಫ್ ಗಾರ್ಡಿಗೆ ನಾವು ಏನ್ ಗೌರ್ಮೆಂಟ್ ಪಾಲಿಸಿ ಏನಿದೆ ಅಥವಾ ಗೌರ್ಮೆಂಟ್ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ವಿ ಕೇಮ್ ಅಂದ್ರೆ ಇಂಡೋರ್ಸ್ ಬಂದ್ವಿ ಎಲ್ಲರೂ. ಓಕೆ. ಸೊ ನೀವು ಎಷ್ಟು ವರ್ಷ ಆಯ್ತು ದುಬೈಗೆ ಹೋಗಿ? ದುಬೈಗೆ ಹೋಗಿ ಒಂದು 15 ವರ್ಷ ಆಗಿದೆ. ಓ ಸೂಪರ್. ಸೊ ಯಾವತ್ತಾದ್ರೂ ಇಂಥ ಒಂದು ಪರಿಸ್ಥಿತಿ ಅಂದ್ರೆ ಯುದ್ಧದ ಪರಿಸ್ಥಿತಿಯನ್ನ ನೀವು ಫೇಸ್ ಮಾಡಿದ್ರಾ ದುಬೈನಲ್ಲಿ? ಖಂಡಿತ ಇಲ್ಲ ಅನ್ಸುತ್ತೆ. ದುಬೈಲಿ ಯಾವತ್ತೂ ಇಲ್ಲ ಈ ತರದ ಪರಿಸ್ಥಿತಿ ಆಗಿಲ್ಲ. ಅಂಡ್ ಅದೇ ಹೇಳಿದ್ನಲ್ಲ ನಿಮಗೆ, ಇದು ಪರಿಸ್ಥಿತಿ ಬಂದ ತಕ್ಷಣ ನಮ್ಮ ಇಲ್ಲಿ ಗೌರ್ಮೆಂಟ್ ಆಗ್ಬೋದು ಅಥವಾ ಇಲ್ಲಿ ಅಥಾರಿಟೀಸ್ ಆಗ್ಬೋದು, ದೇ ಹ್ಯಾವ್ ಟೇಕನ್ ವೆರಿ ಗುಡ್ ಮೆಜರ್ಸ್ ಅಂಡ್ ರೆಸ್ಪಾನ್ಸಿವ್ ಟೈಮ್ ಹೇಗಿದೆ ಅಂತಂದ್ರೆ ಲೈಕ್ as soon as like ಏನಾದ್ರು ಒಂದು ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಲೈಕ್ ದೇ ವಿಲ್ ಸೆಂಡ್ ದೇ ವಿಲ್ ಸರ್ಕ್ಯುಲೇಟ್ ಆಲ್ ದ ಪ್ರಿಕಾಷನರಿ ಮೆಜರ್ಸ್ ಟು ಈಚ್ ಅಂಡ್ ಎವ್ರಿ ಸಿಟಿಸನ್ಸ್. ಓಕೆ. ಸೊ ನಿಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲೂ ಕೂಡ ಯಾವುದೇ ಥರದ ದಾಳಿ ಆಗಿಲ್ಲ, ಅಂದರೆ ಡೆಬ್ರಿಸು ಬಿದ್ದಿಲ್ಲ, ಮಿಸೈಲ್ ಅಟ್ಯಾಕು ಆಗಿಲ್ಲ? ಮಿಸೈಲ್ ಅಟ್ಯಾಕ್ ಆಸ್ ಆಫ್ ಟುಡೇ ಎಲ್ಲೂ ಆಗಿಲ್ಲ. ಅಂಡ್ ಡೆಬ್ರಿಸ್ ಬಿದ್ದಾಗ ಎಸ್, ಕೆಲವೊಂದು ಜಾಗಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಡೆಬ್ರಿಸ್ ಅಂತಂದ್ರೆ ಇಟ್ ವಿಲ್ ಬಿ ಲೈಕ್ ಸ್ವಲ್ಪ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಬಿದ್ದಾಗ ಕೆಲವೊಂದಷ್ಟು ಕಡೆ ಹಾನಿ ಆಗಿರೋದುಂಟು. ಅಷ್ಟು ಬಿಟ್ರೆ ಬೇರೆ ಯಾವುದೇ ತರದಲ್ಲಿ ಆಗಿಲ್ಲ. ಓಕೆ. ಸೊ ಈಗ ಸದ್ಯಕ್ಕೆ ಸಿಚುವೇಶನ್ ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್? ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಅದ ಹೇಳಿದ್ನಲ್ಲ, ಲೈಕ್ ಥ್ಯಾಂಕ್ಸ್ ಟು ಅವರ್ ದುಬೈ ಗವರ್ಮೆಂಟ್, ಯಾರು ಪ್ಯಾನಿಕ್ ಆಗುವಂತ ನೆಸೆಸಿಟಿ ಇಲ್ಲ. ಸೊ ಅದೇ ಇಲ್ಲಿ ಟೂರಿಸ್ಟ್ಗಳು ಒಂದಷ್ಟು ಜನ ಇದ್ರು. ಸೊ ಅವರು ನಮ್ಮ ಇಲ್ಲಿ ಕನ್ನಡ ಸಂಘಟನೆಗಳು ಹೀಗೆ ಎಲ್ಲರೂ ಇರೋದ್ರಿಂದ ಸೊ ನಾವೆಲ್ಲರೂ ವಿ ಆರ್ ಆಲ್ ಟೇಕಿಂಗ್ ಕೇರ್ ಆಫ್ ದಟ್. ಆಕ್ಚುಲಿ ದುಬೈ ಕನ್ನಡ ಸಂಘ ಕೂಡ ಅಲ್ಲಿರುವಂಥ ಅಂದರೆ ಸಿಕ್ಕಾಕೊಂಡಿರುವಂಥ ಪ್ರವಾಸಿಗರು ಯಾರೆಲ್ಲ ಭಾರತದಿಂದ ಬಂದಿದ್ದಾರೋ ಪಾಪ ಅವರಿಗೆ ನೆರವನ್ನ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಯಾವ ರೀತಿಯಾದಂಥ ಒಂದು ಅಸಿಸ್ಟೆಂಟ್ ಅಥವಾ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಕನ್ನಡ ಸಂಘದ ವತಿಯಿಂದ? ಇಲ್ಲ, ಅಲ್ಲಿ ದೇ ಆರ್ ಆಲ್, ಅದೇ ಹೇಳಿದ್ನಲ್ಲ, ಲೈಕ್ ಇಲ್ಲಿರೋ ಎಲ್ಲ ಕನ್ನಡ ಸಂಘ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ಸುಮಾರು ಸಂಘಟನೆಗಳು ದೇ ಆರ್ ಆಲ್ ಜಾಯ್ನಿಂಗ್ ಹ್ಯಾಂಡ್ಸ್ ಟುಗೆದರ್ ಈ ಸಿಚುವೇಶನ್ ಅಲ್ಲಿ ಅಂಡ್ ದೇ ಆರ್ ಗಿವಿಂಗ್ ಫುಲ್ ಸಪೋರ್ಟ್
ಡೇ ಅಂಡ್ ನೈಟ್. ಈವನ್ ಇಲ್ಲಿ ಒಂದು 60-70 ಜನ ನಾವು ಡೈರೆಕ್ಟ್ಲಿ ಟಚ್ ವಿತ್ ಆಲ್ ದ ಪೀಪಲ್. ಸೊ ವಿ ಆರ್ ಟೇಕಿಂಗ್ ಕೇರ್ ಆಫ್ ದೇರ್ ನೀಡ್ಸ್, ಏನೇನು ಬೇಕಾಗ್ಬೋದು ಅವರಿಗೆ, ಅಕಾಮಿಡೇಷನ್, ಫುಡ್, ಸೊ ಎಲ್ಲದನ್ನು ಅವರಿಗೆ ನಮ್ಮ ಒದಗಿಸ್ತಾ ಇದ್ದೀವಿ. ವೆರಿ ನೈಸ್. ಐ ಥಿಂಕ್ ಆ ಥರದ ಒಂದು ಮಾನವೀಯ ಗುಣ ಐ ಥಿಂಕ್ ತುಂಬ ಕಮ್ಮಿ ಇಂಥ ಸಮಯದಲ್ಲಿ. ಯಾಕಂದರೆ ಯಾಕೆ ಬೇಕಪ್ಪ, ಯಾವ ದೇಶದವರು ಏನೋ ಅಂತ. ಬಟ್ ನೀವು ಅಲ್ಲಿನ ಜನರಿಗೆ, ಅಂದರೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವ್ರಿಗೆ ನೀವು ಅಸಿಸ್ಟೆನ್ಸ್ ಕೊಡ್ತಿರೋದು ನಿಜವಾಗ್ಲೂ ಒಂದು ದೊಡ್ಡ ವಿಷಯ. ಹ್ಯಾಟ್ಸ್ ಆಫ್ ಟು ಯು. ಇಲ್ಲ, ಇದು ಅದೇ ಹೇಳಿದ್ನಲ್ಲ, ಒಬ್ಬರಿಂದ ಸಾಧ್ಯ ಅಲ್ಲ. ಎಲ್ಲರೂ ಕೈ ಜೋಡಿಸಿ, ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿ ಒಟ್ಟಿಗೆ ಬಂದು ಕೆಲಸ ಮಾಡ್ತಿರೋದ್ರಿಂದ ಇದು ಸಾಧ್ಯ ಆಗಕ್ಕೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಜನರೊಟ್ಟಿಗೆ ನೀವು ಮಾತಾಡಿದ್ರಾ ಆಶ್ರಿತ್? ಹೌದೌದು, ನಾವು ಇಲ್ಲಿ ನೆನ್ನೆ ಕೂಡ ಹೋಗಿದ್ವಿ, ನೆನ್ನೆ ರಾತ್ರಿ, ಇವತ್ತು. ಸೊ ಹೀಗೆ ಎವ್ರಿ ನೌ ಅಂಡ್ ದೆನ್ ಲೈಕ್ ವಿ ಗೋ ದೇರ್. ಯಾಕೆಂತಂದ್ರೆ ಅವರಿಗೆ ಲೈಕ್ ದೇಶ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ನಮ್ಮವರು ಅಂತ ಇಲ್ಲ. ಅಂಡ್ ಮೋರ್ ಈ ತರದ ಪರಿಸ್ಥಿತಿಗಳನ್ನ ಫೇಸ್ ಮಾಡಿರೋದು ಬಹಳ ರೇರು, ಬರ್ಲೂಬಾರ್ದು. ಆಮೇಲೆ ಸೊ ಈಗ ನಾವು ಹೋಗಿ ನಾವು ಕನ್ನಡದಲ್ಲಿ ಮಾತಾಡಿ ಒಂದು ಸಾಂತ್ವನ ಹೇಳಿದ್ರೆ ದೇ ವಿಲ್, ಅಂದ್ರೆ ಅವ್ರಿಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಸಿಗುತ್ತೆ. ಹಾಗಾಗಿ ಕನ್ನಡ ಸಂಘಟನೆಗಳಾಗ್ಬೋದು, ಇನ್ನು ಬೇರೆ ಬೇರೆ ಸಂಘದವ್ರಾಗ್ಬೋದು, ಅವ್ರ ಕೈಲಾಗಿದ್ದನ್ನ ಅವರು ಬಂದ್ಬಿಟ್ಟು ಇದ್ ಮಾಡ್ತಾ ಇದಾರೆ. ಅಂಡ್ ನಾವು ಕೂಡ ಹೋಗ್ಬಿಟ್ಟು ಏನ್ ಸಪೋರ್ಟ್ ಇದೆ ಅದನ್ನ ಮಾಡ್ತಾ ಇದ್ದೀವಿ. ನೀವು ಕನ್ನಡ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದೀರಾ ಆಶ್ರಿತ್? ಇಲ್ಲ, ನಾನು ಕನ್ನಡ ಸಂಘಟನೆಯಲ್ಲಿ ಇಲ್ಲ. ಬಟ್ ಯಾವ್ದೇ ತರದ್ ಬೇರೆ ತರದ್ ಏನಾದ್ರು ಸಹಾಯ ಇತ್ತು ಅಂತಂದ್ರೆ ಸೊ ನಿಮ್ದೇ ಆದಂತ ಒಂದು ಗ್ರೂಪ್ ಇದೆ. ಸೊ ಅವ್ರಿಗೇನಾದ್ರೂ ಭಾರತೀಯರಿಗೆ ಕಷ್ಟ ಆಯ್ತು ಅಂತಂದ್ರೆ ಅದನ್ನ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡುವಂತ ಕೆಲಸವನ್ನ ನೀವು ಮಾಡ್ತೀರಿ? ಹೌದೌದು, ಈಗ ಆಲ್ರೆಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೆ. ಒಂದು 70-75 ಜನ ಇದಾರೆ, ಎಲ್ಲ ಟೂರಿಸ್ಟ್ ಗಳೇನೆ. ಅಂಡ್ ಮೆಜಾರಿಟಿ ಆಫ್ ದಮ್ ಆರ್ ಸೀನಿಯರ್ ಸಿಟಿಸನ್ಸ್. ಅವರಿಗೆಲ್ಲದು ಈಗ ಊಟದ್ದಾಗ್ಬೋದು, ತಿಂಡಿದಾಗ್ಬೋದು, ಮತ್ತೆ ಅಕಾಮಿಡೇಷನ್, ಸೊ ಇದು ಎಲ್ಲಾ ತರದಲ್ಲೂ ಒಂದು ವ್ಯವಸ್ಥೆ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿ ಯಾರಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್, ಅವರಿಗೆ ಒಂದೇ ಒಂದು ಕಾನ್ಫಿಡೆನ್ಸ್ ತರೋದಕ್ಕೆ, ಲೈಕ್ ಯಾರು ವರಿ ಮಾಡೋಂತ ನೆಸೆಸಿಟಿ ಇಲ್ಲ. ಎವ್ರಿಬಡಿ ಇಸ್ ಸೇಫ್. ಅಂಡ್ ಈ ಕಂಟ್ರಿ ಎಲ್ಲಾರ್ನು ದೇ ಟೇಕ್ ಕೇರ್ ಆಫ್ ಈಚ್ ಅಂಡ್ ಎವ್ರಿ ಸಿಟಿಸನ್ಸ್ ಆರ್ ರೆಸಿಡೆಂಟ್ಸ್ ಈಕ್ವಲಿ. ಸೊ ಹಾಗಾಗಿ ಯಾರು ವರಿ ಮಾಡುವಂತ ನೆಸೆಸಿಟಿ ಇಲ್ಲ, ಸೇಫ್ ಆಗಿದ್ದಾರೆ ಅಂಡ್ ಸೇಫ್ ಆಗಿ ಮನೆಗೆ ಬಂದು ತಲುಪ್ತಾರೆ. ಅಂಡ್ ಅಲ್ಲಿನ ಸರ್ಕಾರದ ಒಂದು ಒಳ್ಳೆ ನಿರ್ಧಾರ ಏನು ಅಂತಂದ್ರೆ, ಮೆಚ್ಚುವಂತ ನಿರ್ಧಾರ ಏನು ಅಂತಂದ್ರೆ, ಸಿಕ್ಕಾಕೊಂಡಿರುವಂತಹ ಟೂರಿಸ್ಟ್ ಅಂದ್ರೆ ಸ್ಟ್ಯಾಂಡರ್ಡ್ ಟೂರಿಸ್ಟ್ಗಳಿಗೆ ಅವ್ರು ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ದಾರೋ ಫ್ರೀ ಅಕಾಮಿಡೇಷನ್, ಫ್ರೀ ಫುಡ್ ಎಲ್ಲವನ್ನೂ ಕೂಡ, ನಿಜವಾಗ್ಲೂ ಅದು ಒಳ್ಳೆ ನಿರ್ಧಾರ ಅದು ಆಕ್ಚುಲಿ. ಹೌದೌದು, ದೇ ಸೆಂಟ್ ಸರ್ಕ್ಯುಲರ್ ಎಸ್ಟರ್ಡೇ ಇಟ್ ಸೆಲ್ಫ್. ಸೊ ಅದೆಲ್ಲಾ ಗ್ರೂಪ್ ಮತ್ತೆ ಎಲ್ಲಾ ವಾಟ್ಸ್ಆಪ್ ಅಲ್ಲೂ ಹರಿದಾಡ್ತಾ ಇದೆ ಇವಾಗ. ಅಂಡ್ ಅಲ್ಲಿ ಹೋಟೆಲ್ಸ್ಗೆ ಸರ್ಕಾರನೇ ದುಡ್ಡನ್ನ ಬರ್ಸ್ಬಿಟ್ಟು ನಾನು ಇದ್ ಮಾಡ್ತೀವಿ ಅಂದ್ರೆ ಎಕ್ಸ್ಟೆನ್ಷನ್ ಏನಿದೆ ಅದನ್ನ ಸರ್ಕಾರನೇ ಬರ್ಸುತ್ತೆ, ಜಸ್ಟ್ ಇನ್ವಾಯ್ಸ್ ಸಬ್ಮಿಟ್ ಮಾಡಿದ್ರೆ ಸಾಕು ಅಂತ. ಸೊ ಈ ತರ ಹೇಳ್ತಿರೋದು ನಿಮಗೆ. ಲೈಕ್ ಈ ಏನಂತಾರೆ, ಪ್ರಿವೆಂಟಿವ್ ಮೆಜರ್ಸ್ ನ ಅಟ್ ಎ ಟೈಮ್ ತಗೊಳ್ಬೇಕಲ್ವಾ. ಸೊ ದಟ್ ಈಸ್ ತುಂಬಾ ಇಂಪಾರ್ಟೆಂಟ್. ನೀವು ಮಾಡ್ತಿರುವಂಥ ಕೆಲಸಕ್ಕೆ ನಿಜವಾಗ್ಲೂ ನಾವು ಒಳ್ಳೆ ಒಂದು ದೊಡ್ಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಆಶ್ರಿತ್. ಯಾಕೆಂದರೆ ಬೇರೆ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಅಳುಕಿದ್ದೇ ಇರುತ್ತೆ, ಆ ದೇಶ ಹೆಂಗಿರುತ್ತೋ, ಜನ ಹೆಂಗಿರ್ತಾರೋ ಅಂತ. ಬಟ್ ಇಂಥ ಸಿಚುವೇಶನಲ್ಲಿ ಆ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿಂದ ಹೋಗಿರುವಂಥವ್ರಿಗೆ. ಸೊ ಅಂಥವ್ರನ್ನ ನೀವು ಖುದ್ದಾಗಿ ತೆರಳಿ ಮಾತಾಡಿಸಿ ಅವ್ರಿಗೆ ಯಾವೆಲ್ಲ ಒಂದು ಸಪೋರ್ಟ್ ಬೇಕೋ ಆ ಸಪೋರ್ಟನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಯಾವ ಥರದ ಒಂದು ಅಸಿಸ್ಟೆನ್ಸನ್ನು ನೀವು ನಿಮ್ಮ ತಂಡ ಕೊಡ್ತಾ ಇದೆ ಆಶ್ರಿತ್? ಈಗ ನಾವು ಹೇಗೆ ಹೇಳಿದ್ರೆ ನಿಮಗೆ, ಈಗ ಅಂದ್ರೆ ಊಟದ ವ್ಯವಸ್ಥೆ ಇರ್ಬೋದು. ಈಗ ನಾನು ಆಕ್ಚುಲಿ ಬ್ಯಾಂಗ್ಳೂರ್ ಟಿಫನಿಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅದ್ರದ್ದು ಓನರ್. ಓ ವೆರಿ ನೈಸ್. ಸೊ ನಮ್ಮ ಕಡೆಯಿಂದ ನಾವು ಊಟದ್ದು ಆಗ್ಬೋದು, ಹೀಗೆ ಸುಮಾರು ಕಡೆಯಿಂದ ಲೈಕ್ ಕೆಲವು ಅಂದ್ರೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು. ಈಗ ಮತ್ತೆ ಇನ್ ಕೆಲವರಿಗೆ ಮೆಡಿಕಲ್ ಅಂದ್ರೆ ಈಗ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲ, ಈಗ ಟ್ಯಾಬ್ಲೆಟ್ ಆಗ್ತದೆ. ಸೊ ಈ ತರದ್ದು ಸಣ್ಣ ಪುಟ್ಟ ವ್ಯವಸ್ಥೆಗಳು ಅಂದ್ರೆ ನಾನು ಒಬ್ಬನೇ ಅಂತಲ್ಲ, ಎಲ್ಲಾರನ್ನು ಕೈ ಜೋಡಿಸಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದೊಂದು ಒಂದು ರೀತಿಯಲ್ಲಿ ಅಂದ್ರೆ ಸೇಫ್ ಆಗಿ ನಡೀತಾ ಇದೆ. ಸೊ ಅಲ್ಲಿ ಎಲ್ಲರೂ ಕೂಡ ಅಂದ್ರೆ ನಿಮ್ಮ ಗ್ರೂಪ್ ಅಲ್ಲಿ ಇರುವಂತಹ ಎಲ್ಲರೂ ಕೂಡ ಕರ್ನಾಟಕದವರೇನಾ ಅಥವಾ ಭಾರತದ ಬೇರೆ ಬೇರೆ ಭಾಗದಿಂದ ಆಗಿರುವಂತವರ? ಮೆಜಾರಿಟಿ ಬಂದ್ಬಿಟ್ಟು ಕರ್ನಾಟಕದವರು. ಅಂಡ್ ಇನ್ನು ಕೆಲವರು ಅಂದ್ರೆ ಈಗ ನಾರ್ತ್ ಇಂಡಿಯಾದವ್ರು ಇದ್ದಾರೆ, ಈಗ ಆಂಧ್ರದವ್ರು ಇದ್ದಾರೆ. ಯಾಕೆಂತಂದ್ರೆ ಈಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಬರೀ ಕನ್ನಡ ಅಂತ ಯೋಚನೆ ಮಾಡೋದು ಒಂದು ಮಾನವೀಯತೆ ಮೆರಿಬೇಕು. ಹಾಗಾಗಿ ಸೊ ಎಲ್ಲಾ ಗ್ರೂಪ್ ಅವರು ಇದ್ದಾರೆ. ಹೌದು, ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಸೊ ಹಾಗಾಗಿ ಅವರಿಗೆ ಇಲ್ಲಿ ಮೇಜರ್ಲಿ ನ್ಯೂಸ್ ಅಷ್ಟೊಂದು ಅಂದ್ರೆ ಅಪ್ಡೇಟ್ ಸಿಗೋದಲ್ಲ. ಸೊ ನಮಗೆ ಏನ್ ಅಪ್ಡೇಟ್ ಸಿಗುತ್ತೆ ಗವರ್ಮೆಂಟ್ ಇಂದ ಆಗ್ಬೋದು, ಅಥವಾ ಇಲ್ಲಿ ರೆಗ್ಯುಲೇಟೆಡ್ ನ್ಯೂಸ್ ಚಾನೆಲ್ಸ್ ಇದೆ ಅದರಿಂದ ಆಗ್ಬೋದು, ಅದರಿಂದ ಏನೇನು ಅಪ್ಡೇಟ್ ಸಿಗುತ್ತೆ ನಾವು ಅದನ್ನ ಶೇರ್ ಮಾಡ್ತಾ ಇರ್ತೀವಿ. ಬಿಕಾಸ್ ಅವರಿಗೆ ಎವ್ರಿ ಡೇ
ಆಕ್ಟಿವಿಟಿ ಬಗ್ಗೆ ಆಗ್ಲಿ ಅಥವಾ ಫ್ಲೈಟ್ಸ್ ಯಾವಾಗ ರೆಸ್ಯೂಮ್ ಆಗುತ್ತೆ, ಏರ್ಪೋರ್ಟ್ ಯಾವಾಗ ಓಪನ್ ಆಗುತ್ತೆ, ಇವಾಗ ಏನ್ ಸಿಚುವೇಶನ್ ಇದೆ. ಸೊ ನಾವು ಎವ್ರಿ ಡೇ ಅವರಿಗೆ ಲೈಕ್ ಎವ್ರಿ ನೌ ಅಂಡ್ ದೆನ್ ಒಂದು ಅಪ್ಡೇಟ್ಸ್ ನ ಕಳಿಸ್ತಾ ಇರ್ತೀವಿ. ಅಂಡ್ ಅದೇ ನಮ್ ಕೈಲಿ ಆಗಿದ್ದನ್ನ ನಾವು ಸಹಾಯ ಮಾಡಿ ನಮ್ಮವ್ರಿಗೊಂದು ಸಹಾಯ ಮಾಡೋಣ ಅಂತ ಅಷ್ಟೇ. ವೆರಿ ನೈಸ್. ಈಗ ಅಲ್ಲಿ ಸಿಕ್ಕಾಕೊಂಡಿರುವಂಥ ಪ್ರಯಾಣಿಕರು ಈಗ ಏನು ಹೇಳ್ತಾರೆ ಅಂದರೆ, ನೀವು ಅವ್ರ ಜೊತೆ ಮಾತಾಡ್ಸಿದ್ಮೇಲೆ, ಅವ್ರಿಗೆ ರೆಸ್ಪಾಂಡ್ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ ಸರ್? ಅವರಿಗೆ ಲೈಕ್ ಈಗ ದೇ ಆರ್ ಐ ಮೀನ್ ಮೊದಲು ಏನು ಒಂದು ಪ್ಯಾನಿಕ್ ಸಿಚುಯೇಷನ್ ಇತ್ತು, ದೇ ಆರ್ ಆಲ್ ಇದು ನಾರ್ಮಲ್ ನಾವು. ಅವ್ರಿಗೆ ಈಗ ಏನು ಅಂತಂದ್ರೆ ಲೈಕ್ ಯಾವಾಗ ಫ್ಲೈಟ್ ಓಪನ್ ಆಗುತ್ತೆ ಅಂತ, ಬಿಕಾಸ್ ದಟ್ ಈಸ್ ಸ್ಟಿಲ್ ಅಷ್ಟೇ. ಅವರಿಗೆ ಅಟ್ ದ ಎಂಡ್ ಆಫ್ ದ ಡೇ ಮನೆಗೆ ಯಾವಾಗ ಸೇರ್ತೀವಿ ಅನ್ನೋದು ಒಂದೇ ಬಿಟ್ರೆ ಬೇರೆ ಇನ್ನೇನು ಟೆನ್ಷನ್ ಇಲ್ಲ. ಮೊದ್ಲು ಹೆಂಗಿತ್ತು ಅಂತಂದ್ರೆ ವಾರ್ ಸಿಚುವೇಶನ್ ಹೆಂಗಪ್ಪ ಏನಪ್ಪಾ ಅನ್ನೋದೆಲ್ಲ ಇತ್ತು. ಈಗ ಅದೆಲ್ಲದು ಇವಾಗ ಕ್ಲಿಯರ್ ಆಗಿದೆ. ಸೊ ದೇ ಆರ್ ಆಲ್ ಸೇಫ್ ಇನ್ಸೈಡ್ ದ ಹೋಟೆಲ್. ಅವ್ರಿಗೆ ಈಗ ಅಪ್ಡೇಟ್ಸ್ ಗೆ ಕಾಯ್ತಾ ಇದೀವಿ ಅಷ್ಟೇ ಎಲ್ಲರೂ. ನೈಸ್. ಅಂದ್ರೆ ಹೇಳಿ ಸರ್ ಹೇಳಿ. ಅದೇ ಹ್ಯಾವಿಂಗ್ ಸೆಡ್ ದಟ್ ಪ್ಯಾನಿಕ್ ಆಗೋ ಸಿಚುವೇಶನ್ ಯಾವುದೂ ಇಲ್ಲ. ಯಾಕೆಂತಂದ್ರೆ ನಿನ್ನೆಯಿಂದ ಇವತ್ತಿನವರೆಗೂ ದರ್ ಇಸ್ ನೋ ಸಚ್ ಇದು ಏನಂತಾರೆ ಅಟ್ಯಾಕ್ಸ್ ಆಗ್ಬೋದು, ಇನ್ನೊಂದಾಗ್ಬೋದು. ಸೊ ವೆರಿ ನೈಸ್. ಅಂದರೆ ನೋಡಿ ಸರ್, ನಿಜವಾಗ್ಲೂ ಒಂದು ಕನ್ನಡ ಸಂಘಟನೆ ಇರ್ಬೋದು ಅಥವಾ ಒಂದು ಭಾರತೀಯರ ಗುಂಪಿರ್ಬೋದು, ಯಾವುದೋ ಒಂದು ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಅಸಿಸ್ಟ್ ಮಾಡ್ತಾರೆ, ಇಂಥ ಸಿಚುವೇಶನಲ್ಲಿ ನಮ್ಗೆ ಅವರು ಹೆಲ್ಪ್ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಎಂಥ ಒಂದು ದೊಡ್ಡ ನೆಮ್ಮದಿ. ಅಂದರೆ ಇಲ್ಲಿರುವಂಥ ಭಾರತೀಯರಿಗೂ ಅಷ್ಟೇ, ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕಳಿಸ್ಕೊಟ್ಟಿರುವಂಥ ಸಂದರ್ಭದಲ್ಲಿ ಅಂದ್ಕೊಳ್ತಾರೆ, ಓಕೆ ಯಾರೋ ಒಬ್ಬರು ಇದ್ದಾರೆ ನಮ್ಮ ಪರವಾಗಿ, ನಮ್ಮ ಫ್ಯಾಮಿಲಿ ಮೆಂಬರನ್ನು ಅವರು ನೋಡ್ಕೊಳ್ಳಿಕ್ಕಿದ್ದಾರೆ ಅನ್ನುವಂಥ ಒಂದು ಧೈರ್ಯ ಇದೆಯಲ್ಲ ಅವ್ರಿಗೆ ನೀವು ಕೊಡುವಂಥದ್ದು ನಿಜವಾಗ್ಲೂ ಗ್ರೇಟ್ ಸರ್. ಇಲ್ಲ ಖಂಡಿತ ಇದರಲ್ಲಿ ಗ್ರೇಟ್ನೆಸ್ ಅನ್ನೋದಕ್ಕಿಂತ ಈಗ ನಾನು ಆ ಪರಿಸ್ಥಿತಿಲಿ ಇದ್ದಿದ್ರೆ ನನಗೂ ಯಾರೋ ಒಬ್ರು ಸಹಾಯ ಮಾಡಬಹುದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಅದ್ಬಿಟ್ಟು ಈಗ ಅಂದ್ರೆ ಈಗ ನಾನು ಅವ್ರ ಪರಿಸ್ಥಿತಿಲಿ ಇದ್ರೆ ನನಗೂ ಆ ಪ್ಯಾನಿಕ್ ಸಿಚುವೇಶನ್ ಇರ್ತಾ ಇತ್ತು. ಬೇರೆ ಯಾವ್ದೋ ದೇಶದಲ್ಲಿ ಇದ್ರೆ ಹೆಂಗಪ್ಪ ಏನ್ ಮಾಡೋದು, ಯಾರು ಇಲ್ಲ ನನಗೆ ಇಲ್ಲಿ ಕೇಳೋಕೆ, ನನ್ನೊಂದು ಕಷ್ಟ ಕೇಳಕ್ಕೂ ಯಾರು ಇಲ್ಲ ಅನ್ನೋದು ಒಂದು ಸ್ವಾಭಾವಿಕ ಬಂದೇ ಬರುತ್ತೆ. ಸೊ ಅದಕ್ಕೆ ನಮಗಿಲ್ಲಿ ಏನ್ ಗೊತ್ತಿದೆ ಇನ್ಫಾರ್ಮೇಶನ್, ಪ್ಲಸ್ ನಮಗಿಲ್ಲಿ ಈಗ ಆಕ್ಸೆಸಿಬಿಲಿಟಿ ತುಂಬಾ ಈಸಿ ಇಲ್ಲಿ. ನಿಮಗೆ ಊಟದ್ದಾಗ್ಬೋದು ಅಥವಾ ತಿಂಡಿದಾಗ್ಬೋದು ಮತ್ತೆ ಅಕಾಮಿಡೇಷನ್. ಸೊ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂತ. ಸೊ ಗೊತ್ತಿರೋದನ್ನ ನಾವು ಅವ್ರಿಗೆ ಒಂದಷ್ಟು ಸಹಾಯ ಮಾಡ್ತಾ ಇದೀವಿ ಹೊರತು ದೇರ್ ಇಸ್ ನೋ ಐ ಮೀನ್ ನಥಿಂಗ್ ಗ್ರೇಟ್ನೆಸ್. ನಮ್ಮ ಒಬ್ರಿಗೊಬ್ರಿಗೆ ಸಹಾಯ ಮಾಡೋದೇ ಜೀವನ. ಡೆಫಿನೆಟ್ಲಿ. ಸೊ ಅಶ್ರಿತ್ ಅವರೇ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನೀವು ಮಾಡ್ತಿರುವಂಥ ಕೆಲಸ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಮುಂದುವರಿಲಿ, ಯಾಕಂದರೆ ಅಲ್ಲಿರುವಂಥ ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಅವ್ರು ಧೈರ್ಯವಾಗಿದ್ದರೆ ಅವರ ಕುಟುಂಬ ಇಲ್ಲಿ ಕರ್ನಾಟಕದಲ್ಲಿ, ಭಾರತದಲ್ಲಿ ಧೈರ್ಯವಾಗಿರ್ತಾರೆ. 100% ಎನಿ ಟೈಮ್ ಮಾಡ್ತೀವಿ. ಆದಷ್ಟು ಬೇಗ ಎಲ್ಲದೂ ನಾರ್ಮಲ್ಸಿಗೆ ಬಂದು ಅವರ ಗೂಡುಗಳನ್ನು ಸೇರ್ಕೊಳ್ಳಿ ಅಂತ ಆಶಯಿಸ್ತೀವಿ ಅಷ್ಟೇ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ದುಬೈನಿಂದ ಆಶ್ರಿತ್ ಅವರು ಮಾತನಾಡ್ತಿದ್ರು. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಬಹುತೇಕ ಎಲ್ಲ ದೇಶಗಳಲ್ಲೂ ಕೂಡ ಕನ್ನಡ ಸಂಘಟನೆಗಳಿದ್ದಾವೆ, ಭಾರತೀಯ ಸಂಘಗಳಿದ್ದಾವೆ. ಅಲ್ಲಿ ಹೋಗಿರುವಂಥ ಅನಿವಾಸಿ ಭಾರತೀಯರೇ ಒಂದು ಸಂಘವನ್ನು ಕಟ್ಕೊಂಡಿದ್ದಾರೆ. ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್ 196 ದೇಶಗಳಲ್ಲೂ ಕೂಡ ಐದರ್ ಯಾವುದಾದ್ರೂ ಒಂದು ರೂಪದಲ್ಲಿ ಭಾರತೀಯ ಸಂಘಟನೆ ಅಥವಾ ಕನ್ನಡ ಸಂಘಟನೆ ಇದ್ದೇ ಇರುತ್ತೆ. ತಾಂಜೇನಿಯಾ ಅನ್ನುವಂಥ ದೇಶದಲ್ಲೂ ಕೂಡ, ಕೀನಿಯಾ ಅನ್ನುವಂಥ ದೇಶದಲ್ಲೂ ಕೂಡ ನಮ್ಮ ಕನ್ನಡ ಸಂಘಟನೆ ಇದೆ ಅಂತಂದರೆ ನೀವು ನಂಬಲೇಬೇಕು. ಸೊ ಎಲ್ಲ ಒಂದು ಕಡೆ ಅದು ಒಂದು ರೀತಿ ಧೈರ್ಯ. ಆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಕೂಡ ಅದು ಹೊಸ ದೇಶ, ಹೊಸ ಪ್ರಪಂಚ, ಹೊಸ ಜನ, ಬಟ್ ಎಲ್ಲೋ ಒಂದು ಕಡೆ ನಮ್ಮವ್ರು ಇದ್ದಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದರೆ ಸೊ ಆಗ ಒಂದು ನಿರಾಳ ಭಾವನೆ ಇದ್ದೇ ಇರುತ್ತೆ. ಇಂಥ ಸಿಚುವೇಷನಲ್ಲಂತೂ ಆ ಭಾವನೆ ಅಥವಾ ಆ ಒಂದು ಧೈರ್ಯ ತುಂಬುವಂಥ ಕೆಲಸ ಕನ್ನಡ ಸಂಘಗಳು ಅಥವಾ ಭಾರತೀಯ ಸಂಘಟನೆಗಳು ಮಾಡ್ತಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಯಾಕಂದರೆ ಅಲ್ಲಿರುವಂಥ ಜನರಿಗೆ ನಾಳೆ ಏನೋ, ಈ ಜಾಗ ಯಾವುದೋ, ನಾವು ಯಾವಾಗ ವಾಪಸ್ ಮನೆಗೆ ಹೋಗ್ತೀವೋ, ಈ ಥರದ ಒಂದು ಗೊಂದಲದಲ್ಲಿರ್ತಾರೆ, ಒಂದು ಆತಂಕ ಅವರಲ್ಲಿರುತ್ತೆ. ಸೊ ಅದನ್ನು ದೂರ ಮಾಡಿ ನಾವೇ ನಿಮಗೆ ಹೆಲ್ಪ್ ಮಾಡ್ತೀವಿ, ನಾವು ಮುಂದೆ ಬರ್ತೀವಿ, ನಿಮ್ಗೇನು ಬೇಕು ನಮ್ಮನ್ನ ಕೇಳಿ ಅನ್ನುವಂಥ ಒಂದು ಧೈರ್ಯ ತುಂಬೋದಿದೆಯಲ್ಲ, ಆ ಕೆಲಸ ಮಾಡ್ತಿರುವಂಥ ಕೇವಲ ದುಬೈ ಅಂತಾನೆ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಈ ಸಿಚುವೇಶನ್ನ ಹೊರತಾಗಿ ಕೂಡ ಆ ಕೆಲಸವನ್ನು ಮಾಡ್ತಿರುವಂಥ ಅನೇಕ ಜನರಿಗೆ, ಸಂಘಟನೆಗಳಿಗೆ ನಿಜವಾಗ್ಲೂ ಒಂದು ದೊಡ್ಡ ಪ್ರಶಂಸೆ ಬರಲೇಬೇಕು ನಮ್ಮ ಕಡೆಯಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.